Good morning, my dear friends. Once again, I welcome you for the Everlasting Durgun's tutorial. ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ಈಗ ಇಂದಿನ ನಮ್ಮ ವಿಷಯ ಪ್ರನೌನ್. ಪ್ರನೌನ್ ಅಂತಂದರೆ ಕನ್ನಡದಲ್ಲಿ ಸರ್ವನಾಮ ಅಂತೇಳಿ ಕರೀತಾರೆ. ಸೊ ಇಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್, ಅಂದರೆ ನಾಮಪದದ ಬದಲಾಗಿ ಸರ್ವನಾಮವನ್ನು ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ಪ್ರಭು ವೆಂಟ್ ಮಾರ್ಕೆಟ್ ಅಂತ ಇದೆ. ಇಲ್ಲಿ ಪ್ರಭು ಅಂತಕ್ಕಂಥದ್ದು ಒಂದು ನೌನ್ ಆಗಿದೆ. ಅದರ ಬದಲು ನಾವು ಏನು ಉಪಯೋಗಿಸ್ಬೋದು? ಪ್ರಭು ಅಂತಕ್ಕಂಥ ಬದಲು ಹಿ ವೆಂಟ್ ಟು ಮಾರ್ಕೆಟ್ ಅಂತಕ್ಕಂಥನ್ನು ಉಪಯೋಗಿಸ್ಬೋದು. ಪ್ರಭು ವೆಂಟ್ ಟು ಮಾರ್ಕೆಟ್ ಆ್ಯಂಡ್ ಈ ಬಾಟ್ ಸಮ್ ವೆಜಿಟೇಬಲ್ಸ್. ನೋಡಿ, ಒಂದೇ ವಾಕ್ಯದಲ್ಲೇ ಪ್ರಭು ವೆಂಟ್ ಟು ಮಾರ್ಕೆಟ್ ಆ್ಯಂಡ್ ಪ್ರಭು ಬಾಟ್ ಸಮ್ ವೆಜಿಟೇಬಲ್ಸ್ ಅಂತ ಬರಿಬೋದು. ವಾಕ್ಯ ತಪ್ಪೇನಲ್ಲ. ಆದರೆ ಪದೇ ಪದೇ ಆ ಹೆಸರನ್ನು ನಾವು ಅಲ್ಲಿ ರಿಪೀಟಾಗಿ ಬರೆಯೋ ಬದಲು ಈ ಥರನೂ ಬರಿಬೋದು, ಪ್ರಭು ವೆಂಟ್ ಟು ಮಾರ್ಕೆಟ್ ಆ್ಯಂಡ್ ಈ ಬಾಟ್ ಸಮ್ ವೆಜಿಟೇಬಲ್ಸ್ ಅಂತ. ಹಾಗಾಗಿ ಈ ಪ್ರನೌನನ್ನು ನಾವು ಇಂಗ್ಲೀಷಲ್ಲಿ ಉಪಯೋಗಿಸ್ತೀವಿ. ಸೊ ಇಂಗ್ಲೀಷಲ್ಲಿ ಪ್ರನೌನ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ರೋಲನ್ನು ಕೂಡ ಹೊಂದಿದೆ. ಸೊ ಹಾಗಾದರೆ ಈ ಪ್ರನೌನಲ್ಲಿ ಎಷ್ಟು ಥರ ವಿಧಗಳಿದ್ದಾವೆ? ಸೊ ನೋಡಿ ಡಿಯರ್ ಫ್ರೆಂಡ್ಸ್, ದೇರ್ ಆರ್ 5 kinds ಆಫ್ ಪ್ರನೌನ್ಸ್ ಇನ್ ಇಂಗ್ಲೀಷ್. ವಿಚ್ ಆರ್ ದೋಸ್? ಪರ್ಸನಲ್ ಪ್ರೊನೌನ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್, ಇಂಟ್ರಾಗೇಟಿವ್ ಪ್ರೊನೌನ್, ಪೊಸೆಸಿವ್ ಪ್ರೊನೌನ್, ಇಂಡೆಫಿನೆಟ್ ಪ್ರೊನೌನ್ ಅಂತ. ಸೊ ಈ 5 ರೀತಿಯಾದಂತಹ ಪ್ರೊನೌನ್ಗಳನ್ನು ನಾವು ಹೊಂದಿದ್ದೇವೆ, ಇಂಗ್ಲೀಷಲ್ಲಿ ಇದೆ. ಆದರೆ ಇದರ ಉಪಯೋಗ ಹೇಗೆ? ಯಾವುದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರೊನೌನ್ಗಳು ಇಲ್ಲಿ? ಸೊ ನಾವು ನೋಡೋದಾದರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಮತ್ತು ಅದನ್ನು ಬಿಟ್ಟರೆ ಇಂಟ್ರಾಗೇಟಿವ್ ಪ್ರೊನೌನ್ ಆರ್ ರಿಲೇಟಿವ್ ಪ್ರೊನೌನ್ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾದರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂದರೆ ಯಾವ್ಯಾವುದು? ಸೊ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂದರೆ ನಾವು ನೋಡ್ಬೋದು ಐ, ಯು, ಹಿ, ಶಿ, ಇಟ್, ವಿ, ಯು, ದೇ, ದೀಸ್, ದಿಸ್, ದಟ್, ಇವನ್ನೆಲ್ಲವನ್ನು ಕೂಡ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತೇಳಿ ಕರಿತೀವಿ. ಹಾಗಾದರೆ ಈ ಡೆಮಾನ್ಸ್ಟ್ರೇಟಿವ್ ಪ್ರೊನೌನಲ್ಲಿ ನಮಗೆ ಯಾವಾಗಲೂ ಕೂಡ ಗೊತ್ತಿರಬೇಕು, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಇರ್ತಾರೆ. ಅದರಲ್ಲಿ ಸಿಂಗ್ಯುಲರ್, ಪ್ಲೂರಲ್ ಬಹಳ ಇಂಪಾರ್ಟೆಂಟು. ಸೊ ಇಲ್ಲಿ ಫಸ್ಟ್ ಪರ್ಸನ್ ಐ ಆದರೆ ಸಿಂಗ್ಯುಲರಲ್ಲಿ, ಪ್ಲೂರಲ್ಲಿ ವಿ ಆಗ್ತದೆ. ಐ ಅಂದರೆ ನಾನು, ವಿ ಅಂದರೆ ನಾವು. ಸೊ ಸೆಕೆಂಡ್ ಪರ್ಸನ್ ಯು ಇದೆ. ಇಂಗ್ಲೀಷಲ್ಲಿ ಯಾವಾಗಲೂ ಕೂಡ ಒಂದು ರೂಲ್ ಇದೆ. ಏನು? ಯು ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗುತ್ತೆ, ಪ್ಲೂರಲ್ಲು ಕೂಡ ಆಗುತ್ತೆ. ಅಂದರೆ ಯು ಅಂದರೆ ನೀನು ಆಗುತ್ತೆ, ನೀವು ಕೂಡ ಆಗುತ್ತೆ. ಆದರೆ ನಾವು ಉಪಯೋಗಿಸ್ತಕ್ಕಂಥ ಯಾವುದೇ ವಾಕ್ಯದಲ್ಲಿ ಉಪಯೋಗಿಸಿದಾಗ ಅಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಕೂಡ ಪ್ಲೂರಲ್ಲೇ ಇರಬೇಕಾಗತ್ತೆ. ಸೊ ಅದಾದಮೇಲೆ ನಮಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಥರ್ಡ್ ಪರ್ಸನ್ ಪ್ರೊನೌನ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯಾವ್ಯಾವುದು? ಹಿ, ಶಿ, ಇಟ್. ಅದನ್ನು ಈ ಕಡೆ ನೋಡೋದಾದರೆ ಪ್ಲೂರಲ್ಲಿ ದೇ, ಇಲ್ಲಾಂದರೆ ದೀಸ್, ದೋಸ್, ಇವೆಲ್ಲವೂ ಕೂಡ ಪ್ಲೂರಲ್ ಫಾರ್ಮಲ್ಲಿ ಇರ್ತದೆ. ಹಾಗಾಗಿ ಇವನ್ನ ನಾವೇನಂತ ಕರಿತೀವಪ್ಪ ಅಂತಂದರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತೇಳಿ ಕರಿತೀವಿ. ಇದನ್ನು ಕಾಮನ್ ಆಗಿ ನಾವು ಎಲ್ಲ ರೀತಿಯಾದಂಥ ಸೆಂಟೆನ್ಸಸ್ಗಳಲ್ಲಿ, ಪುಸ್ತಕಗಳ ಫಾರ್ಮ್ಗಳಲ್ಲಿ ಇವುಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಇವನ್ನೆಲ್ಲವನ್ನು ಕೂಡ ನಮಗೆ ಎಕ್ಸಾಮಿನೇಷನಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಲ್ಲ. ಆದರೆ ನಮಗೆ ಇದು ಗೊತ್ತಿರಬೇಕು. ಯಾಕಂದರೆ ಸಬ್ಜೆಕ್ಟು ವರ್ಬು ಅಗ್ರಿಮೆಂಟ್ ಮೇಲೆ ನಾವು ವರ್ಬ್ ಫಾರ್ಮ್ಸ್ಗಳನ್ನು ಉಪಯೋಗಿಸ್ತಾ ಬರ್ತೀವಿ. ಸೊ ಹಾಗಾಗಿ ಇವು ಭಾಳ ನಮಗೆ ಇಂಪಾರ್ಟೆಂಟಾಗಿ ತಿಳಿದುಕೋಬೇಕಾಗಿರುತ್ತೆ. ಹಾಗಾದರೆ ಎಕ್ಸಾಮ್ ದೃಷ್ಟಿಯಲ್ಲಿ ಯಾವುದು ತುಂಬ ಇಂಪಾರ್ಟೆಂಟು? ಸೊ ಡಿಯರ್ ಫ್ರೆಂಡ್ಸ್, ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತ ಬರ್ತದೆ. ಸೊ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತಂತಂದರೆ ಅದು ವಾಟ್, ವಿಚ್, ಹೂಮ್, ವೈ, ಹೂ, ಈ ಥರತಕ್ಕಂಥ ಪ್ರೊನೌನ್ಸ್ಗಳು. ಇದನ್ನು ನಾವು ಇಂಗ್ಲೀಷಲ್ಲಿ ರಿಲೇಟಿವ್ ಪ್ರೊನೌನ್ ಅಂತಲೂ ಕೂಡ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದೇ ಸ್ಲೆಪ್ಟ್ ವೇರ್ ವಿ ಪ್ಲೇಸ್ಡ್ ಅವರ್ ಟೆಂಟ್ಸ್ ಅಂತೇಳಿ. ಸೊ ಇಲ್ಲಿ ದೇ ಅಂತಕ್ಕಂಥದ್ದು ಪ್ರೊನೌನ್ ಆಗಿದೆ. ಅಲ್ಲಿ ಅಗೈನ್ ಆ ದೇ ಅಂತಕ್ಕಂಥದ್ದನ್ನು ಇನ್ಸ್ಟೆಡ್ ಆಫ್ ಇಟ್ ನಾವು ಅದನ್ನು ಯೂಸ್ ಮಾಡಿದ್ವಿ. ಏನು? ವೇರ್ ಅಂತಕ್ಕಂಥದ್ದು, ಎಲ್ಲಿ ಅಂತಕ್ಕಂಥದ್ದು. ಇಲ್ಲಿ ಎಲ್ಲಿ ಅಂತಕ್ಕಂಥದ್ದು WH ವರ್ಡ್ ಆಗಿ ಮಾತ್ರ ಉಪಯೋಗ ಆಗಿಲ್ಲ. ಇದನ್ನು ರಿಲೇಟಿವ್ ಪ್ರೊನೌನ್ ಆಗಿ ಕೂಡ ಉಪಯೋಗಿಸ ಆಗಿದೆ. ಇಲ್ಲಿ ಕ್ಲಾಸ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೂಡ ಈ ರಿಲೇಟಿವ್ ಪ್ರೊನೌನ್ಸ್ಗಳು ಭಾಳಷ್ಟು ಅನುಕೂಲ ಆಗ್ತದೆ. ಮತ್ತು ಈ ಕ್ಲಾಸ್ಗಳ ಬಗ್ಗೆ ಡಿವೈಡ್ ಮಾಡೋದಕ್ಕೆ ನೀಟಾಗಿ ಅನುಕೂಲ ಮಾಡಿಕೊಡ್ತಕ್ಕಂತಹ ಒಂದು ಪ್ರೊನೌನ್ ಅಂತಂದರೆ ಅದು ರಿಲೇಟಿವ್ ಪ್ರೊನೌನ್ ಆಗಿರುತ್ತೆ. ಇನ್ನೊಂದು ಸೆಂಟೆನ್ಸನ್ನು ನೋಡಿ, ದ ಮ್ಯಾನ್ ಹೂ ಈಸ್ ಸ್ಟ್ಯಾಂಡಿಂಗ್ ಈಸ್ ಮೈ ಬ್ರದರ್. ಇಲ್ಲಿ ನಿಂತಿರ್ತಕ್ಕಂಥ ಮನುಷ್ಯ ಅವನು ಯಾರಪ್ಪ ಅಂತಂದರೆ ಅವನು ನನ್ನ ಬ್ರದರ್ ಆಗಿದ್ದಾನೆ ಅಂತ. ಸೊ ಹಾಗಾದರೆ ಇಲ್ಲಿ ಹೂ ಅಂತಕ್ಕಂಥದ್ದು ರಿಲೇಟಿವ್ ಪ್ರೊನೌನ್ ಆಗಿದೆ.
ಸೊ ಡಿಯರ್ ಫ್ರೆಂಡ್ಸ್, ಇಲ್ಲಿ ಪ್ರನೌನ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ದಲೇ ಇದ್ದರೂ ಕೂಡ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ ಮತ್ತು ಗ್ರಾಮರ್ ದೃಷ್ಟಿಯಿಂದ ಪ್ರನೌನನ್ನು ಕಂಪ್ಲೀಟಾಗಿ ತಿಳಿದುಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಇದನ್ನು ನೀಟಾಗಿ ಇಲ್ಲಿ ತಿಳ್ಕೊಂಡ್ರೆ ನೆಕ್ಸ್ಟು ನಮಗೆ ಮುಂದಿನ ಸ್ಟೆಪ್ಗೆ ಭಾಳಷ್ಟು ಅನುಕೂಲ ಆಗ್ತದೆ. ಸೊ ಇದು ನಿಮಗೆ ನಾನು ಇವತ್ತು ಮಾಡಿರ್ತಕ್ಕಂಥ ಸ್ಪೆಷಲ್ ವಿಡಿಯೋ. ಡಿಯರ್ ಫ್ರೆಂಡ್ಸ್, ಇದನ್ನು ವಾಚ್ ಮಾಡಿದ ಮೇಲೆ ಇನ್ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಆ ರೆಡ್ ಬಟನ್ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರು ಮತ್ತೆ ಸಬ್ಸ್ಕ್ರೈಬ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಿಮಗೆ ಮತ್ತೊಮ್ಮೆ ನನ್ನ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ವರ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಧನ್ಯವಾದಗಳು.